ಕೃಷಿ ವಲಯಕ್ಕೆ ಡೀಸೆಲ್ ಪೂರೈಕೆ ಆಗಲೇಬೇಕು. ರೈತರಿಗೆ ರಿಯಾಯಿತಿ ದರದಲ್ಲಿ ಡೀಸೆಲ್ ಪೂರೈಸಲೇಬೇಕು. ಬೇಕೇ ಬೇಕು. ರೈತರ ಹೋರಾಟಕ್ಕೆ ರೈತರ ಕೃಷಿ ವಲಯಕ್ಕೆ ಡೀಸೆಲ್ ಪೆಟ್ರೋಲ್ ರಿಯಾಯಿತಿ ದರದಲ್ಲಿ ಪೂರೈಸಲೇಬೇಕು. ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು. ಭಾರತ ದೇಶದಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ಯುದ್ಧದ ಭೀತಿಯಿಂದಾಗಿ ಕೃತಕವಾಗಿ ಸೃಷ್ಟಿಯಾದಂಥ ಡೀಸೆಲ್ ಪೆಟ್ರೋಲ್ ರಸಗೊಬ್ಬರ ಕೊರತೆಯನ್ನು ಇಡೀ ಸರ್ಕಾರನ ಒಪ್ಪಿಕೊಂಡಿದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು. ಅದಕ್ಕಾಗಿ ಇವತ್ತಿನ ಹಂಗಾಮದಲ್ಲಿ ರೈತರು ಭಾಳ ಅತ್ಯಂತ ಉತ್ಸಾಹದಿಂದ ಮಂದಹಾಸದಿಂದ ಕೃಷಿ ಚಟುವಟಿಕೆ ತೊಡಗಿ ಬಿತ್ತನೆ ಸಿದ್ಧತೆ ಮಾಡ್ಕೊತಿದ್ದಾರೆ. ಈ ಸಂದರ್ಭದಲ್ಲಿ ಸ್ವತಃ ಸರ್ಕಾರದ ಮಂತ್ರಿಗಳೇ ಕೂಡ ಅವರಿಗೆ ಹೇಳ್ತಾ ಇದ್ದಾರೆ ಡೀಸೆಲ್ ಕೊರತೆ ಆಗ್ತಾಯಿದೆ, ರೇಟ್ ಹೆಚ್ಚಾಗ್ತಾಯಿದೆ, ಮತ್ತು ಈಗ 10 ದಿವಸದಲ್ಲಿ 10 ಬಾರಿ ದರವನ್ನು ಹೆಚ್ಚು ಮಾಡೋದ್ರ ಮುಖಾಂತರ ನಮಗೆ ಅದು ಕೊರತೆ ಕಾಣ್ತದೆ. ಅದಕ್ಕಾಗಿ ರೈತರಿಗೆ ಕೃಷಿಗೆ ಸಂಬಂಧಪಟ್ಟಂಥ ಡೀಸೆಲನ್ನು ಪೆಟ್ರೋಲನ್ನು ರಿಯಾಯಿತಿ ದರದಲ್ಲಿ ಸಮರ್ಪಕವಾಗಿ ಬೇಕಾದಷ್ಟನ್ನು ಪೂರೈಸುವಂಥ ವ್ಯವಸ್ಥೆ ಸರ್ಕಾರ ಮಾಡ್ಕೋಬೇಕು. ಬೀಜ ಗೊಬ್ಬರವನ್ನು ಕೂಡ ಕೊಡಬೇಕು. ಬೆಳೆ ನಷ್ಟ ಪರಿಹಾರವನ್ನು NDRF ಮತ್ತು SDRF ಆದ್ಯದಲ್ಲಿ ಹೆಚ್ಚಿನ ಪರವಾನ ಕೊಡುವಂಥ ವ್ಯತ್ಯಯನ ನಾವು ಮಾಡ್ತಾಯಿದ್ವಿ. ಇವೆಲ್ಲ ಹಳೆ ಕಾಲದ SDRF ಮತ್ತು NDRF ಗೈಡೆನ್ಸ್ ಅದಾವ, ಆ ಹಣ ನಮ್ಮ ಸರ್ಕಾರಕ್ಕೆ ಪೂರೈಸ್ತಾ ಇಲ್ಲ. ಮತ್ತು ಇನ್ನೊಂದು ವಿಮಾ ಕಂಪ್ನಿಗಳಿಗೆ ಆಗ್ತಕ್ಕಂಥವನ್ನು GSTಯನ್ನು ರೈತರ ಕ್ರಾಪ್ ಎಕ್ಸ್ಪೆರಿಮೆಂಟನ್ನು ನೀವು GPS ಮಾಡೋದ್ರ ಮುಖಾಂತರ ಆಯಾ ಫಲಾನುಭವಿ ರೈತರಿಗೆ ನೀವು GPS ಕಳಿಸುವಂಥ ವ್ಯವಸ್ಥೆ ಮಾಡಬೇಕು. ಇದರಿಂದ ಅದು ಆಗ್ತಕ್ಕಂಥ ಸೋರಿಕೆಯನ್ನು ತರಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಡೀಸೆಲ್ ನಾವು ಮತ್ತೆ ನಿಮ್ಗೆ ಒತ್ತಿ ಹೇಳ್ತಾ ಇದ್ದೇನೆ, ರೈತರ ಕೃಷಿ ವಲಯಕ್ಕೆ ಬೇಕಾದಂಥ ಡೀಸೆಲ್ ಪೆಟ್ರೋಲನ್ನು ಸಕಾಲಕ್ಕೆ ರಿಯಾಯಿತಿ ದರದಲ್ಲಿ ಅವ್ರು ಕ್ಯಾನ್ಯಾಗೋಲಿ ಟ್ಯಾಕ್ಟರ್ದಾಗ ಹೋಗಲಿ. ಯಾಕಂದ್ರೆ ಏನಾಗಿದೆ, ನಮ್ಮ ಹೊಲದಾಗ ಕೆಲಸ ಮಾಡೋ ಮುಂದೆ ಟ್ಯಾಕ್ಟರ್ ನಿಂತಪ್ಪ ನಾವು ಡೀಸೆಲ್ನ ಡಬ್ಬ್ಯಾಗ ಹೋಗ್ಬೇಕಾಗೈತಿ, ಅದು ಕೊಡುವಂಥ ನಿರ್ಬಂಧವನ್ನು ಮಾಡೋದು. ಅದಕ್ಕಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಪ್ರಧಾನಮಂತ್ರಿ ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ರೀತಿ ಯಾವುದೇ ರೀತಿ ರೈತರಿಗೆ ಕೊರತೆ ಆಗದಾಗ ನಿಭಾಯಿಸಬೇಕಂತ ಮಾತನ್ನು ಹೇಳಕ್ಕೆ